ದೀಪಾವಳಿ ಹತ್ರ ಬಂತು. ಇನ್ನೇನು ದೀಪಾವಳಿ ಬಂದ ಕೂಡಲೇ ಢಮ್ ಢಮ್ ಪಟಾಕಿ ಸಿಡಿಸೋದಕ್ಕೆ ತಯಾರಿಗಳಾಗ್ತಾ ಇರಬಹುದು. ಆದರೆ ದೀಪಾವಳಿಗೆ ಪಟಾಕಿ ಸಿಡಿಸಲು ಸಜ್ಜು ಆಗ್ತಾ ಇದ್ರೆ ಈ ಸ್ಟೋರಿಯನ್ನು ತಪ್ಪದೆ ನೋಡಿ. ಹಾಗಾದ್ರೆ ಪಟಾಕಿ ಪ್ರಿಯರು, ಮಾರಾಟಗಾರರು ನೋಡಲೇಬೇಕಾದಂತಹ ಸ್ಟೋರಿ ಇದು. ದೀಪಾವಳಿಗೆ ಪಟಾಕಿ ಸಿಡಿಸುವವರು ನೋಡಲೇಬೇಕಾದಂತಹ ಸ್ಟೋರಿ. ಮಾರಾಟಗಾರರು, ವಿತರಕರು, ಮತ್ತೊಬ್ಬರು, ಮಗದೊಬ್ಬರು ಎಲ್ಲರೂ ಕೂಡ ನೋಡಬೇಕು. ಪಟಾಕಿ ಮಾರಾಟ ಸಿಡಿಸಲು ಬೆಂಗಳೂರು ಜಿಲ್ಲಾಡಳಿತ ಮಾಡ್ತಾ ಇದೆ ಕಠಿಣ ರೂಲ್ಸು. 2 ವರ್ಷ ಹಿಂದೆ ಅತಿ ಬೆಲೆ ಪಟಾಕಿ ಮಳಿಗೆಯಲ್ಲಿ ಮಹಾ ದುರಂತವೊಂದು ಸಂಭವಿಸಿತ್ತು. ದುರಂತದ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ಕಠಿಣ ರೂಲ್ಸ್ಗೆ ಮುಂದಾದ ಬೆಂಗಳೂರು ಜಿಲ್ಲಾಡಳಿತ ಈ ಬಾರಿ ಢಮ್ ಢಮ್ ಢಮಾರ್ ಅಂತ ಪಟಾಕಿ ಸಿಡಿಸೋಗಿಲ್ಲ, ಬೇಕಾಬಿಟ್ಟಿ ಪಟಾಕಿ ಮಾರಾಟ ಮಾಡೋಂಗೂ ಇಲ್ಲ. ಪ್ರತಿ ಬಾರಿ ದೀಪಾವಳಿ ಬೆಂಗಳೂರು ನಗರದಲ್ಲಿ ಹಲವರ ಬಾಳಿಗೆ ಕತ್ತಲನ್ನು ತರ್ತಿದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್. ದೀಪಾವಳಿಗೆ ಪಟಾಕಿ ಸಿಡಿಸೋದಕ್ಕೆ ಸಜ್ಜು ಆಗ್ತಾ ಇದ್ದೀರಾ? ಹಾಗಾದ್ರೆ ಈ ಸ್ಟೋರಿಯನ್ನು ನೋಡಬೇಕು. ಬೆಂಗಳೂರಿನ ಜಿಲ್ಲಾಡಳಿತ ಅದಕ್ಕೊಂದು ಸೂಕ್ತ ಕ್ರಮವನ್ನು ಕೈಗೊಂಡಿದೆ. ಈ ಹಿಂದೆ ಅತ್ತಿ ಬೆಲೆ ಅಲ್ಲೊಂದು ನಡೆದಂತಹ ಮಹಾ ದುರಂತ, ಸಣ್ಣ ಸಣ್ಣ ಮಕ್ಕಳು ಕೂಡ ಆ ದುರಂತಕ್ಕೆ ಅವರ ಕಣ್ಣುಗಳನ್ನು ಕಳ್ಕೊಂಡಿದ್ರು. ಅತ್ಯಂತ ಮಹಾ ದುರಂತವಾಗಿ ಮಾರ್ಪಟ್ಟಿತ್ತು. ಕರ್ನಾಟಕದ ಕರಾಳ ಘಟನೆಗಳಲ್ಲಿ ಅತ್ತಿ ಬೆಲೆ ಪಟಾಕಿ ದುರಂತವೂ ಕೂಡ ಒಂದು ಮಳಿಗೆಯಲ್ಲಿ ಇಟ್ಟಿದ್ರು. ಆ ಆಕಸ್ಮಿಕವಾಗಿಯೋ ಏನಾಯಿತು, ಆ ಮಳಿಗೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಒಳಗಿದ್ದ ದಾಸ್ತಾನು ಮಾಡಲಾಗಿದ್ದ ಅಷ್ಟು ಪಟಾಕಿಗಳು ನೋಡ್ತಿದ್ದ ಹಾಗೆ ಪಟಪಟ ಅಂತ ಸಿಡಿಯುತ್ತೆ. ಗೋದಾಮೆ ಬೆಂಕಿ ಹತ್ಕೊಂಡು ಉರಿಯುತ್ತೆ. ಕರ್ನಾಟಕದ ಕರಾಳ ಘಟನೆಗಳ ಪೈಕಿ ಅದು ಕೂಡ ಒಂದು. ಸೊ ಹಾಗಾಗಿ ಆ ತರಹದ ಮಹಾ ದುರಂತಗಳು ಈ ಬಾರಿ ಆಗದಿರಲು ದೀಪಾವಳಿ ನೇನು ಒಂದಷ್ಟು ದಿವಸಗಳಲ್ಲಿ ಬಂದು ಬಿಡುತ್ತೆ. ಈ ಬಾರಿ ದೀಪಾವಳಿಯಲ್ಲಿ ಗ್ರೀನ್ ಪಟಾಕಿಗಷ್ಟೇ ಗ್ರೀನ್ ಸಿಗ್ನಲ್, ಕಡಿಮೆ ತೀವ್ರತೆ ಇರೋ ಪಟಾಕಿಗಳು. ಈಗಾಗಲೇ ಅಪಾಯಕಾರಿ ಪಟಾಕಿ ಬ್ಯಾನ್ ಮಾಡಿರುವಂತಹ ಸರ್ಕಾರ, ಆದರೂ ಎಗ್ಗಿಲ್ಲದೆ ಬೇಕಾಬಿಟ್ಟಿ ಪಟಾಕಿ ಮಾರಾಟ ಮಾಡಲು ಮಾರಾಟಗಾರರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಹಸಿರು ಪಟಾಕಿ ಹಚ್ಚೋದಕ್ಕೆ ಅನುಮತಿ ನೀಡಿರುವಂತಹ ಕೋರ್ಟ್, ನ್ಯಾಯಾಲಯದ ಆದೇಶ ಇದೆ. ಈಗಾಗಲೇ ದೆಹಲಿಯಲ್ಲಿ ಪಟಾಕಿ ಬ್ಯಾನ್ ಮಾಡಲಾಗಿದೆ. ದೀಪಾವಳಿ ವೇಳೆ ಪಟಾಕಿ ಸಿಡಿಸಿದಾಗ ಭಾರಿ ಪ್ರಮಾಣದಲ್ಲಿ ವಾಯು ಮಾಲಿನ್ಯಗಳಾಗ್ತಾ ಇತ್ತು ಅನ್ನುವಂತಹ ವರದಿ ಅನೇಕ ಸರ್ವೆಗಳಲ್ಲಿ ಪ್ರಕಟ ಆಗಿತ್ತು. ಆದರೆ ಈ ಬಾರಿ ರೂಲ್ಸ್ ಫಾಲೋ ಮಾಡೋರಿಗಷ್ಟೇ ಪಟಾಕಿ ಮಾರಾಟಕ್ಕೆ ಅವಕಾಶ. ದೀಪಾವಳಿಗೂ ಮುನ್ನ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದ ಬೆಂಗಳೂರು ಜಿಲ್ಲಾಡಳಿತ ಅತಿ ಹೆಚ್ಚು ತೀವ್ರತೆ ಇರತಕ್ಕಂತಹ ಪಟಾಕಿಗಳನ್ನು ಸಿಡಿಸುವುದರ ಮುಖಾಂತರವಾಗಿ ಅಪಾಯಗಳನ್ನು ಮೈಗೆಳೆದುಕೊಳ್ಳದು ಮಾತ್ರವಲ್ಲದೆ ವಾಯು ಮಾಲಿನ್ಯಕ್ಕೂ ಕೂಡ ಅಪಾಯವನ್ನು ಉಂಟು ಮಾಡ್ತಾ ಇತ್ತು. ದಟ್ಟವಾದಂತಹ ಕರಿ ಹೊಗೆ ಹೋಗಿ ವಾಯು ಮಾಲಿನ್ಯ ಕಲುಷಿತಗೊಳ್ತಾ ಇತ್ತು. ಸಣ್ಣ ಸಣ್ಣ ಮಕ್ಕಳು ಕೂಡ ಪ್ರಿಕಾಷನ್ ಇಲ್ಲದೆ, ಪೂರ್ವ ಮುಂಜಾಗ್ರತಾ ಕ್ರಮಗಳಿಲ್ಲದೆ ದೊಡ್ಡ ಈ ಬಾಂಬ್ಗಳಂತಹ ಪಟಾಕಿಗಳನ್ನು ಕೂಡ ಸಿಡಿಸ್ತಾ ಇದ್ರು. ಕಣ್ಣು ಕಳಕತ್ತಾ ಇದ್ರು. ಕೆಲವರು ಅರ್ಧ ಬೆಂದಿರೋ ಕೈಗಳನ್ನು ಇಟ್ಕೊಂಡು ಓಡಾಡ್ತಾ ಇರೋ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಸೊ ಈ ತರಹದ ಕರುಣಾಜನಕವಾದಂತಹ ಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗ್ರೀನ್ ಪಟಾಕಿ ಹಬ್ಬ ಆಚರಿಸಬೇಕು, ಸರಿ, ಪಟಾಕಿ ಸಿಡಿಸಬೇಕು, ಎಲ್ಲವೂ ಸರಿ. ಆದರೆ ಪಟಾಕಿ ಸಿಡಿಸುವುದ್ರ ಮುಖಾಂತರವಾಗಿ ಅಪಾಯಗಳನ್ನು ಮೈಗೆಳ್ಕೋಬಾರ್ದಲ್ಲ, ಸಮಾಜಕ್ಕಾಗಲಿ ಮನುಷ್ಯರಿಗಾಗಲಿ. ಸೊ ಹಾಗಾಗಿ ಕಡಿಮೆ ತೀವ್ರತೆ ಇರತಕ್ಕಂಥ ಗ್ರೀನ್ ಪಟಾಕಿಗಳು ಎಂದು ಸರ್ಟಿಫೈಡ್ ಆಗಿರ್ತಕ್ಕಂಥ ಪಟಾಕಿಗಳು, ಅದು ಕಡಿಮೆ ತೀವ್ರತೆ ಇರುತ್ತೆ, ಅದರಲ್ಲಿ ಕರಿ ಹೊಗೆಯೂ ಕೂಡ ಕಮ್ಮಿ ಇರುತ್ತೆ. ಅದೇನು ಮಕ್ಕಳು ಕೂಡ ಸಿಡಿಸ್ಬೋದು, ಆದರೆ ಒಂದಷ್ಟು ಅಂತರಗಳನ್ನು ಇಟ್ಕೋಬೇಕು ಅನ್ನೋ ನಿಯಮಗಳಿದ್ದಾವೆ. ಅದೇನೇ ಇರಲಿ, ಗ್ರೀನ್ ಪಟಾಕಿಗಳಿಗೆ ಮಾತ್ರ ಈಗ ಅನುಮತಿಯನ್ನು ಕೊಡಲಾಗಿದೆ. ನಿಯಮಗಳನ್ನು ಮೀರಿ ಪಟಾಕಿ ಸಿಡಿಸಿದ್ದೇ ಆದಲ್ಲಿ ಅಂತಹವರ ವಿರುದ್ಧ, ಅದು ಯಾರೇ ಆಗಿರಲಿ, ವಿತರಕರಾಗಿರಲಿ, ಮಾರಾಟಗಾರರಾಗಿರಲಿ, ಇನ್ನು ತೆಗೆದುಕೊಂಡವರ ವಿರುದ್ಧವೂ ಕೂಡ ಕ್ರಮಗಳಾಗ್ತವೆ. ಕಾರಣ ಜನಹಿತಕ್ಕಾಗಿ, ಜನರು ಅದರಿಂದ ಕಷ್ಟಗಳನ್ನು ಪಡಬಾರ್ದು, ಜನರಿಗೆ ಅದರಿಂದ ಅಪಾಯಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದ ಅಥವಾ ದೇಶದ ನ್ಯಾಯಾಲಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಆ ನಿರ್ಧಾರಗಳನ್ನು ಫಾಲೋ ಮಾಡಬೇಕಾಗಿರೋದು, ಅನುಸರಿಸುವುದು ರಾಜ್ಯದ ಜನರ ಕರ್ತವ್ಯವೂ ಕೂಡ ಹೌದು. ಹಾಗಾಗಿ ಹಬ್ಬವನ್ನು ಆಚರಿಸೋಣ, ಆದರೆ ಅತ್ಯಂತ ಆರೋಗ್ಯಕರವಾದಂಥ ಹಬ್ಬವನ್ನು ಆಚರಿಸೋಣ. ಇದೇ ಫ್ರೀಡಮ್ ಟಿವಿಯ ಕಳಕಳಿಯ ವಿನಂತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.